ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದವರೆಗೂ ಎತ್ತುಗಳು, ದನಗಳು, ರಾಸುಗಳು ಅಲ್ಲಿಂದ ಅವರು ಅಲಂಕಾರ ಮಾಡಿಕೊಂಡು ವ್ಯಾಪಾರ ವಹಿವಾಟುಗಳು ನಡೀತಾ ಇದೆ ಇಲ್ಲಿ. ಈ ಕಾರ್ಯಕ್ರಮ ಸುಮಾರು 7 ರಿಂದ 8 ದಿವಸ ನಡೆಯುವಂತ ಜಾತ್ರೆ ಇದೆ, ದನಗಳ ಜಾತ್ರೆ. ಈ ದನಗಳ ಜಾತ್ರೆಗೆ ದಕ್ಷಿಣ ಭಾರತದಿಂದ ಅಲ್ಲದೆ ಆಂಧ್ರ, ತಮಿಳುನಾಡು, ಮೈಸೂರು ಭಾಗ ಮತ್ತೆ ಉತ್ತರ ಕರ್ನಾಟಕ ಆ ಕಡೆಯಿಂದ ಸಾವಿರಾರು ರಾಸುಗಳು, ಎತ್ತುಗಳು, ಜೋಡಿಗಳು ಬಂದಿದೆ ಇಲ್ಲಿ. ಈ ಭಾಗದಲ್ಲಿ ಮತ್ತೆ ವಿಧವಾದಂತ ಹಳ್ಳಿಕಾರ ಆಗಿರ್ಬೋದು, ಅದು ಬೇರೆ ಏನು ಬೀಡ್ ಅಂತಾರ ನೋಡಿ, ಆತರ ಎತ್ತುಗಳು ಸುಮಾರು ಬಂದಿದೆ ಇಲ್ಲಿ. ವ್ಯಾಪಾರ ವಹಿವಾಟು ಲಾಸ್ಟ್ ಒಂದು 4-5 ವರ್ಷದಿಂದ ಈ ವರ್ಷ ಬಹಳ ಜೋರು ನಡೀತಾ ಇದೆ. ಯಾಕೆ ಅಂತಂದ್ರೆ 3-4 ವರ್ಷದ ಹಿಂದೆಗಡೆ ಏನ್ ಕೊರೋನಾ ಬಂದಿತ್ತು, ಆ ಟೈಮಲ್ಲಿ ಕಾರ್ಯಕ್ರಮ ಜಾತ್ರೆ ಯಶಸ್ವಿ ಆಗ್ಲಿಲ್ಲ. ಅವಾಗ ಈ ವರ್ಷ ಯಾವುದೇ ಒಂದು ಅಭ್ಯಂತರ ಇಲ್ದೇನೆ, ಯಾವುದೇ ಒಂದು ತಗೊಳ್ಳಿಲ್ದೇನೆ ಸರ್ಕಾರದಿಂದನೂ ಸಹ ಇಲ್ಲಿ ಬಹಳ ಒಂದು ಸೌಕರ್ಯಗಳನ್ನು ಹಾಕೊಟ್ಟಿದ್ದಾರೆ. ದೇವಸ್ಥಾನದಿಂದ ಊಟವನ್ನ ವ್ಯವಸ್ಥೆಯನ್ನ ಮಾಡಿದ್ದಾರೆ, ನೀರಿನ ವ್ಯವಸ್ಥೆ ಮಾಡಿದ್ದಾರೆ, ರಸ್ತೆ ವ್ಯವಸ್ಥೆಯನ್ನ ಮಾಡಿದ್ದಾರೆ ಇಲ್ಲಿ. ಮತ್ತೆ ನೈಟ್ ಹೊತ್ತು ಉಳ್ಕೊಳ್ಳುವಂತ ರೈತರಿಗೆ ರಾತ್ರಿ ಹೊತ್ತು ಊಟ ಕೂಡ ವ್ಯವಸ್ಥೆಯನ್ನ ಸರ್ಕಾರದಿಂದ ಮೊನ್ನೆ DC ಸಾಹೇಬರು ಮತ್ತೆ ಉಸ್ತುವಾರಿ ಸಚಿವರಾದಂತ KH ಮುನಿಯಪ್ಪ ಸಾಹೇಬರು ಸರ್ಕಾರದಿಂದ ಮಾಡಿಸಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಮತ್ತೆ ನಾವಿಲ್ಲಿ ಪ್ರತಿ ವರ್ಷ ನಾನು ಸುಮಾರು 5 ವರ್ಷದಿಂದನೂ ಇಲ್ಲಿ ರೈತರಿಗೆ ಮತ್ತೆ ಸಾರ್ವಜನಿಕರಿಗೆ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು 3 ದಿವಸಗಳ ಕಾಲ ಹಮ್ಮಿಕೊಳ್ತೀವಿ. ನಾವಿಲ್ಲಿ ಡೈಲಿ 100 kg ಊಟ ಮತ್ತೆ 100 kg ಹಣ್ಣು ಬರ್ತದೆ. ಮತ್ತೆ ಡೈಲಿ 1000-2000 ನೀರ್ ಪಾಕೆಟ್ ಅನ್ನ ಹಂಚುವಂತ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಪ್ರತಿ ವರ್ಷ ಇಟ್ಕೊಂಡಿದ್ದೀವಿ. ಇದು ಸುಮ್ಮನೆ ಅಡ್ವರ್ಟೈಸ್ಮೆಂಟ್ ಗೆ ತೋರಿಸ್ಕೊಳ್ಳುವಂತ ಕಾರ್ಯಕ್ರಮ ನಾವು ಮಾಡ್ತಾ ಇಲ್ಲ. ಇದು ಹಸುವಿಂದ ಬರ್ತಾರಲ್ಲ ಜನ, ರೈತರು ದೂರದಿಂದ ಹಳ್ಳಿಯಿಂದ ಬಂದಿಲ್ಲ ಹೊತ್ತಿಲ್ ಹೊಡ್ಕೊಂಡ್ ಬಂದಿರ್ತಾರೆ. ಅವರು ಹೋಟೆಲ್ ತಿಂದು ದುಡ್ಡು ಖರ್ಚು ಮಾಡ್ಕೊಂಡು ಮತ್ತೆ ಹೋಗಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅವ್ರಿಗೆ ಒಂದ್ 4 ಜನಕ್ಕೆ ಹೊಟ್ಟೆ ಹಸು ನೀಗ್ಲಿ ಅನ್ನೋ ಒಂದು ಒಳ್ಳೆ ಕಾರ್ಯಕ್ರಮನ ಮಾಡಿದ್ದೀವಿ ಹೊರತು ಇದು ಬೇರೆ ತೋರಿಸ್ಕೊಳ್ಳುವಂತ ಉದ್ದೇಶ ಇಲ್ಲ. ಮತ್ತೆ ಈ ಕಾರ್ಯಕ್ರಮ ನಾವು 5ನೇ ವರ್ಷ ಇದು ಯಶಸ್ವಿಯಾಗಿ ಮಾಡ್ಕೊಂಡ್ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ದೇವ್ರು ನಮ್ಗೆ ಎಷ್ಟು ಶಕ್ತಿ ಕೊಟ್ಟಿರ್ತಾನೆ ಅಷ್ಟು ದಿನದವರೆಗೂ ನಾವು ಮಾಡ್ಕೊಂಡು ಹೋಗ್ತೀವಿ. ನೋಡಿ, ಇವತ್ತಿನ ದಿನ ಹಿಂದೆಗಡೆ ನಮ್ಮ ಹಳ್ಳಿ ರೈತ ಅಂಬರೀಷ್ ಅಣ್ಣವರು, ಆರುದ್ರಣ್ಣವರು ಹುಲ್ಲು ವಿತರಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಅವರು ಹಸುಗಳಿಗೆ ಹುಲ್ಲನ್ನ ಕೊಡ್ತಾರೆ. ನಾವು ಹಸುಲು ಇಟ್ಕೊಂಡ್ ಬಂದಿರುವಂತ ರೈತರಿಗೆ ಊಟದ ವ್ಯವಸ್ಥೆಯನ್ನ ಇಲ್ಲೇ ಮಾಡಿದ್ದೀವಿ. ಎಲ್ರಿಗೂ ಒಳ್ಳೇದಾಗ್ಲಿ. ಇವತ್ತು ನಮ್ಮ ಮುನ್ಕೃಷ್ಣಪ್ಪರು ಬಂದಿದ್ದಾರೆ, ತೂಬ್ಗೆರೆ ಪಂಚಾಯತಿ ಉಪಾಧ್ಯಕ್ಷರು ಮುನ್ಕೃಷ್ಣಪ್ಪನವ್ರು ಬಂದವ್ರೆ. ನಮ್ಮ GKVK ಹನುಮಂತರಾಯಪ್ಪ ಸರ್ ಬಂದಿದ್ರು. ಅವರು ಸಹ ಕೈಲಾಗಿದ್ದ ಸಹಾಯವನ್ನ ರೈತರಿಗೆ ಇಲ್ಲಿ ಮಾಡ್ತಾ ಇದ್ದಾರೆ. ನಮ್ಮೆಲ್ಲಾ ಮುಖಂಡರುಗಳು, ನಮ್ಮ ತೂಬ್ಗೆರೆ ಅಧ್ಯಕ್ಷರು, ನಮ್ಮ ಹೋಬಳಿ ಅಧ್ಯಕ್ಷ ಕಿಟ್ಟಣ್ಣವರು, ವಾಸಣ್ಣವರು, ಚೋಗಂಡಳ್ಳಿ ನಾಗರಾಜಣ್ಣವರು, ಇವರೆಲ್ಲರೂ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಕೈಲಾದ ಸಹಾಯವನ್ನು ಮಾಡ್ತೀವಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ.